ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಲೋಕಾಯುಕ್ತ ಇಡಿ ದಾಳಿ ಬಳಿಕ ಕಂಗಾಲಾದ ಪಾಲಿಕೆ ಅಧಿಕಾರಿಗಳು ಬಿಬಿಎಂಪಿ ವೆಬ್ಸೈಟ್ ಮಾಹಿತಿ ಬದಲಾವಣೆ ಮಾಡಿದ್ದಾರಂತೆ. ಕಟ್ಟಡಗಳ ಲೈಸೆನ್ಸ್, ನಕ್ಷೆ ಪ್ರತಿ ಡೌನ್ಲೋಡ್ ಮಾಡೋ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅನಧಿಕೃತ ಕಟ್ಟಡಗಳ ಮಾಹಿತಿ ಪಡೆಯೋಕೆ ಆಗದಂತೆ ಬದಲಾವಣೆ ಮಾಡಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವತ್ತು ಕಚೇರಿಗಳನ್ನು ರೈಡ್ ಮಾಡಿದ ತಕ್ಷಣವೇ ಅದೇ ದಿವಸ ಸಾಯಂಕಾಲ ಏನು ಡೌನ್ಲೋಡ್ ಮಾಡ್ತಿದ್ವೋ ಆ ಡೌನ್ಲೋಡ್ ಮಾಡತಕ್ಕಂಥ ಸೌಲಭ್ಯವನ್ನು ತೆಗೆದಾಕ್ತಿದ್ವಿ. ಯಾವುದನ್ನೇ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ. ಇದು ಸುಪ್ರೀಂ ಕೋರ್ಟ್ನ ಆದೇಶದ ಸಂಪೂರ್ಣವಾಗಿ ಉಲ್ಲಂಘನೆ. ಲೋಕಾಯುಕ್ತರು ಅಥವಾ ಉಪಲೋಕಾಯುಕ್ತರು ಏನು ರೈಡ್ ಮಾಡಿದಾರೋ ಅದರ ಒಂದು ದ್ವೇಷದ ಸಂಕೇತವಾಗಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಬಿಎಂಟಿಸಿ ಸಂಸ್ಥೆ 320 ಹೊಸ ಎಸಿ ಎಲೆಕ್ಟ್ರಿಕ್ ಬಸ್ಗಳನ್ನು ರಸ್ತೆಗಿಳಿಸಲು ಪ್ಲಾನ್ ಮಾಡಿದೆ. ಇದರ ಭಾಗವಾಗಿ ಇಂದಿನಿಂದ 5 ಬಸ್ಗಳು ಮೆಜೆಸ್ಟಿಕ್ನಿಂದ ಕಾಡುಗೋಡಿ ಮಾರ್ಗದಲ್ಲಿ ಟ್ರಯಲ್ ರನ್ ಮಾಡ್ತಿವೆ. ಪ್ರಾಯೋಗಿಕ ಸಂಚಾರ ಯಶಸ್ವಿಯಾದ ನಂತರ ನಗರದಲ್ಲಿ ಎಲ್ಲಾ ಬಸ್ಗಳು ಸಂಚರಿಸಲಿವೆ.